ಸ್ನೇಹಿತರೆ, ನೀವು ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದರೆ ಸ್ನೇಹಿತರೆ ಅದು ಡೆಲಿವರಿ ಲೇಟ್ ಆಗಿರ್ಬೋದು ಅಥವಾ ಪೇಮೆಂಟ್ ಪ್ರೊಸೆಸಿಂಗಲ್ಲಿ ಏನಾದರೂ ತೊಂದರೆ ಆದರೂ ಕೂಡ ಯಾವ ರೀತಿ ನಾವು ಕಸ್ಟಮರ್ ಕೇರ್ ಜೊತೆ ಮಾತಾಡಬೇಕು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋ ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಫ್ಲಿಪ್ಕಾರ್ಟ್ ಆ್ಯಪ್ ಓಪನ್ ಮಾಡಿದ ತಕ್ಷಣವೇ ಇಲ್ಲಿ ನೋಡ್ಬೋದು ಅಕೌಂಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಜಸ್ಟ್ ನೀವು ಈ ರೀತಿಯಾಗಿ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನಿಮ್ಮ ಆರ್ಡರು ಮತ್ತೆ ಕೂಪನ್ಸ್ ಹೆಲ್ಪ್ ಸೆಂಟರ್ ಅಂತ ಇದೆಯಲ್ಲ, ಇದು ಹೆಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ನೇಹಿತರೆ, ಅದಾದ ನಂತರವೇ ಮತ್ತೆ ಈ ರೀತಿಯಾಗಿ ಒಂದು ಇದು ಓಪನ್ ಆಗುತ್ತೆ. ನಿಮ್ಮ ಅಡ್ರೆಸ್ಗಳೆಲ್ಲ ಇಲ್ಲಿ ಕೆಳಗಡೆ ಡೌನ್ ತಗೊಂಬನ್ನಿ. ಸ್ನೇಹಿತರೆ, ನೋಡ್ಬೋದು ಐ ವಾಂಟ್ ಹೆಲ್ಪ್ ವಿತ್ ಅದರ್ ಇಶ್ಯೂ ಅಂತ ಕೊಟ್ಟಿದಾರಲ್ಲ. ಸ್ನೇಹಿತರೆ, ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ. ಸ್ನೇಹಿತರೆ, ಅದಾದ್ಮೇಲೆ ಇಷ್ಟು ಆಪ್ಷನ್ಗಳು ಬಂದಿರುತ್ತೆ. ಸ್ನೇಹಿತರೆ, ಪೇಮೆಂಟ್ ರಿಲೇಟೆಡ್ ಕ್ವೈರೀಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೋಡ್ಬೋದು ಸೆಕೆಂಡ್ ಲಾಸ್ಟು ಅಂದ್ರೆ ಐ ಹ್ಯಾವ್ ರಿಸೀವ್ಡ್ ದಿ ಗಿಫ್ಟ್ ಕಾರ್ಡ್ ಐತ್ ಬ್ರೌಟ್ ಅಂತ ಕೊಟ್ಟಿದಾರಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಅದಾದ ನಂತರವೇ ಕಾಂಟ್ಯಾಕ್ಟ್ ಯೂಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೋಡಬಹುದು ರಿಕ್ವೆಸ್ಟಿಂಗ್ ಎ ಕಾಲ್ ಅಂತ ಕೊಟ್ಟಿದ್ದಾರೆ, ಜಸ್ಟ್ ನೀವು ಓಕೆ ಅಂತ ಕೊಡಿ. ಸ್ನೇಹಿತರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಶೋ ಕಾಣಿಸ್ತಾ ಇರುತ್ತೆ. ನಿಮ್ಮ ಇಲ್ಲ ಲ್ಯಾಂಗ್ವೇಜ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಒಂದು ಟೈಪ್ ಮಾಡಬೇಕಾಗುತ್ತೆ. ಅಂದ್ರೆ ಸ್ನೇಹಿತರೆ, ಆರ್ಡರ್ ಇಶ್ಯೂ ಅಂತ ಹೇಳ್ತೀನಿ ನಾನು. ರಿಲೇಟೆಡ್ ಇಶ್ಯೂ ಅಂತ ಒಂದು ಟೈಪ್ ಮಾಡಿದ್ದೀನಿ, ನೋಡ್ಬೋದು ಆರ್ಡರ್ ರಿಲೇಟೆಡ್ ಇಶ್ಯೂ ಅಂದ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೋಡ್ಬೋದು ವಿ ಆರ್ ಕಾಲಿಂಗ್ ಯು ಆರ್ ರೈಟ್ ನೋ ಅಂತ ಆಪ್ಷನ್ ಕೊಟ್ಟಿದಾರಲ್ಲ. ಸ್ನೇಹಿತರೆ, ಇವಾಗ ಏನು ಮಾಡಬೇಕಾಗಿಲ್ಲ, ಕಸ್ಟಮರ್ ಕೇರ್ ಇಂದಾನೆ ಒಂದು ಕಾಲ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ ಒಂದು ಸೆಕೆಂಡು. ನೋಡ್ಬೋದು ಸ್ನೇಹಿತರೆ, ಕಸ್ಟಮರ್ ಕೇರ್ ಇಂದ ಕಾಲ್ ಬಂತು, ರಿಸೀವ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ನಾನು ಔಟ್ ಸ್ಪೀಕರ್ ಕೂಡ ಇಟ್ಟಿದ್ದೀನಿ. ನಾವು ಫ್ಲಿಪ್ಕಾರ್ಟ್ ನಿಂದ ಕರೆ ಮಾಡುತ್ತಿದ್ದೇವೆ. ಶೀಘ್ರದಲ್ಲೇ ಗ್ರಾಹಕ ಸೇವಾ ಸಿಬ್ಬಂದಿಯು ತಮ್ಮೊಂದಿಗೆ ಮಾತನಾಡುತ್ತಾರೆ. ದಯವಿಟ್ಟು ಕಾಯಿರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಒಂದು ಫ್ಲಿಪ್ಕಾರ್ಟ್ ಕಸ್ಟಮರ್ ಕೇರ್ ಜೊತೆ ಮಾತನಾಡಬಹುದು. ಸ್ನೇಹಿತರೆ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.